कर्नाटका गुलबर्गा शहर में बड़े पैमाने पर डिस्ट्रिक्ट इंचार्ज मिनिस्टर प्रियांक खरगे और गुलबर्गा साउथ एमएलए अल्लम प्रभु पाटिल और गुलबर्गा सिटी पुलिस कमिश्नर के खिलाफ नारेबाजी करते हुए एहतजाजी रैली का एहतमाम रामसेना के रहनुमा आंदोला स्वामी की क़यादत में किया गया। आंदोला श्री ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से जवर्गी तालुका में एक शख्स से 20 लाख रुपए जबरन बैंक से निकलवाए गए। इस बात को लेकर कांग्रेस के लीडर्स पर इल्जाम लगाया कि गुलबर्गा पुलिस इनके इशारे पर काम कर रही है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। अधिकार ದುರ್ಬಳಸುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಮಂತ್ರಿಗಳ ಕೈಗೊಂಡ ಕೆಲಸ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಅಮಾಯಕರ ರಕ್ಷಣೆ ಕೊಡದ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮಂತ್ರಿಗಳ ಕೈಗೊಂಡ ಕೆಲಸ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಅಮಾಯಕರ ರಕ್ಷಣೆ ಕೊಡುವ ಪೊಲೀಸ್ ಅಧಿಕಾರಿಗಳಿಗೆ ಅಮಾಯಕ ಕಾಂಗ್ರೆಸ್ ಸರ್ಕಾರಕ್ಕೆ ರಕ್ಷಣೆ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಮಲ್ಲಯ್ಯ ಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ 4-5 ಜನ ಗೂಂಡಾಗಳು ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಈ 20 ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನ ನಿನ್ನ ಯಾರಿಗಾದ್ರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನ ಮಾನಸಿಕವಾಗಿ ಕುಗ್ಗಿಸಿದ್ರು. ಇದನ್ನ ಕುರಿತು ಇಲ್ಲಿಯ ಪ್ರತಾಪಾದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ 3 ತಿಂಗಳಾಯ್ತು. ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇ ಪೊಲೀಸರು ನಿಷ್ಕಾಳಜಿಯನ್ನು ವಹಿಸಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು. ಇವರ ಮಾತನ್ನ ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಹೀಗಾಗಿ 20 ಲಕ್ಷ ರೂಪಾಯಿ ಇಲ್ಲಿಯವರೆಗೂ ರಿಕವರಿ ಮಾಡಿಲ್ಲ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ. ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ. ಎಲ್ಲಿವರೆಗೂ ನ್ಯಾಯ ಕೊಡುವುದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳಿಗೆ ನಾವು ಬಂದಿದ್ದೀವಿ. ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ, ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಏನೂ ಆದರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಈಗ 4 ಗೋಡೆ ಮಧ್ಯೆ ಇರಬೇಕಾ ತನಿಖೆ? ಕಾರ್ಪೊರೇಷನ್ ನಲ್ಲಿ ಸುಮಾರು 37 ಲಕ್ಷ ರೂಪಾಯಿ ಲೂಟಿ ಆಯ್ತು. ತಕ್ಷಣವೇ ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಹಣವನ್ನ ಡಿಸ್ಪ್ಲೇ ಮಾಡಿ ಇಲ್ಲಿಯ ಕಮಿಷನರೇ ಪತ್ರಿಕಾಗೋಷ್ಠಿ ಕರೆದು ಸಂಪೂರ್ಣ ಮಾಹಿತಿಯನ್ನ ಜಿಲ್ಲೆಯ ಜನತೆಗೆ ಕೊಟ್ಟರು. ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಇವರು ಇನ್ಚಾರ್ಜ್ ಮಿನಿಸ್ಟರ್ ಬೆಂಬಲಿಗರು, ಸೌತ್ MLA ಸಪೋರ್ಟರ್ಸ್ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾ? ಇವ್ರು ಮರ್ಯಾದೆ ಉಳಿಸ್ತಾ ಇದ್ದೀರಾ ನೀವು? ಅದೆಲ್ಲ ನೆಪ ಹೇಳೋದು ಬೇಕಾಗಿಲ್ಲ. ಇವತ್ತು ಎಷ್ಟು ಹಣ ರಿಕವರಿ ಆಗಿದೆ, ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮುಖಚರ್ಯೆ ಇಡೀ ಜನಾಂಗಕ್ಕೆ ಗೊತ್ತಾಗ್ಬೇಕಲ್ಲ. ಇವರು ಇನ್ನೊಬ್ಬರಿಂದ ಇನ್ನೊಬ್ರು ಮೋಸ ಮಾಡಬಾರ್ದಲ್ಲ ಇವರು. ಹೀಗಾಗಿ ಅದನ್ನ ಪ್ರಚಾರ ಪಡಿಸಬೇಕು, ಅದನ್ನ ಪ್ರಸ್ತುತ ಪಡಿಸಬೇಕು ಅನ್ನುವಂಥದ್ದು ನಮ್ದಿದೆ. ಬಹಿರಂಗ ಪಡಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ. ಶಾಸಕರದು ಕಾಲಿಸ್ಟ್ ತೆಗೆದು ನೋಡ್ರಿ, ಅವ್ರ ಬೆಂಬಲಿಗರು. ಘಟನೆ ಆಗಿದ್ದು ರೈಲ್ವೆ ಸ್ಟೇಷನ್ ನಂದಿಕೂರ್ ಹತ್ರ
ಅದರ ವ್ಯಾಪ್ತಿ ಬರುವಂತದ್ದು ಯೂನಿವರ್ಸಿಟಿ ಪೊಲೀಸ್ ಠಾಣೆ. ಇದನ್ನ ಬಿಟ್ಟು ಈ ಪ್ರಕರಣವನ್ನ ಮುಚ್ಚಾಕ್ಬೇಕು, ಇದು ನಾನು ಒತ್ತಡ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಪ್ರತಾಪಾಬಾದ್ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ಅದು ಮತಕ್ಷೇತ್ರ ಅಫ್ಜಲ್ಪುರದ್ದು. ಇದನ್ನ ಯಾಕೆ ಮಾಡಿದ್ರು? ಇದರಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಮತ್ತೆ ಬಾಂಬೆ ಸತೀಶ್ ಅನ್ನುವಂತ ಕುಖ್ಯಾತ ರೌಡಿ ಅರೆಸ್ಟ್ ಮಾಡ್ಕೊಂಡು ಮನೆ ಕರ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೆಯಿಂದ ಇಮಿಡಿಯೇಟ್ 2 ಗಂಟೆದಲ್ಲಿ ಅವನನ್ನು ವಾಪಸ್ ಕಳಿಸ್ತಾರಂದ್ರೆ ಇದು ಯಾರ್ದು ರೆಕಮೆಂಡು? ನಿಮ್ ಪತ್ರಿಕೆ, ನಿಮ್ ಟಿವಿಯಲ್ಲೇ ಬಂತು. ಇದನ್ನ ಯಾರ್ದೋ ಬಲವಾದ ಕಾರಣ ಇದೆ, ಬಲವಾದ ಮಂತ್ರಿಗಳ ಮತ್ತು ಶಾಸಕರ ಒತ್ತಡ ಇರೋದರಿಂದಲೇ ಇಂತಹ ಕುಖ್ಯಾತ ರೌಡಿಗಳು ಇಲ್ಲಿ ತಲೆ ಎತ್ತಾ ಇದ್ದಾರೆ. ಅದು ನಿಲ್ಲಬೇಕು. ಇನ್ನೊಬ್ರು ಮೋಸಕ್ಕೊಳಗಾಗಬಾರದು, ಇನ್ನೊಬ್ರು ವಂಚನೆಗೊಳಗಾಗಬಾರದು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ. ಮಲ್ಲಯ್ಯ ಸ್ವಾಮಿ ಅವರು ಇವತ್ತು ವಿಷ ತಗೊಂಡು ಬಂದಿದ್ದಾರೆ. ಅವರು ವಿಷ ಕೊಡಿದ್ರು ಅಂದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapom near Gaushavali Dargah, KGF, Karnataka. Contact details 9483444290 9480107826.